ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿಯವರು ಗೆಲುವಿನ ಜಪ ಮಾಡ್ತಾ ಇದ್ದಾರೆ. 28ಕ್ಕೆ 28 ಕ್ಷೇತ್ರಗಳಲ್ಲೂ ಗೆಲುವು ಒಂದೇ ನಮ್ಮ ಗುರಿ ಅಂತ ಹೇಳಿದ್ದಾರೆ. ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರು 4ನೇ ತಾರೀಕು ನಾಮಪತ್ರ ಸಲ್ಲಿಕೆ ಮಾಡೋದ್ರ ಬಗ್ಗೆ ತಿಳಿಸಿದ್ದಾರೆ. ಹಾಗೆ ಹಾಸನದಲ್ಲಿ ಮೈತ್ರಿ ಕಾರ್ಯಕರ್ತರು ಕೆಲಸ ಶುರು ಮಾಡಿರೋದ್ರ ಬಗ್ಗೆ ಕೂಡ ಪ್ರೋಗ್ರೆಸ್ ಕಾರ್ಡ್ ಅನ್ನ ಕೊಡೋ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹಾಸನಕ್ಕೆ ಸಂಬಂಧಪಟ್ಟಂತೆ ಶನಿವಾರ ಸುಮಲತಾ ಬೆಂಬಲಿಗರ ಸಭೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಅವರು ರಿಯಾಕ್ಷನ್ ಕೊಟ್ಟಿದ್ದಾರೆ. ನಾವೇನು ಶಾಶ್ವತ ಶತ್ರುಗಳಲ್ಲ, ಅವ್ರು ನನ್ನ ಶಾಶ್ವತ ಶತ್ರು ಏನಲ್ಲ ಅಂತ ಕೂಡ ಹೇಳಿದ್ದಾರೆ. ಆ ಮೂಲಕ ಸಂಬಂಧವನ್ನ ಸುಧಾರಿಸೋ ಕೆಲಸವನ್ನ ಸುಮಲತಾ ಅವರ ಜೊತೆಗೆ ಮಾಡ್ತಾ ಇದ್ದಾರೆ ಎಚ್.ಡಿ. ಕುಮಾರಸ್ವಾಮಿ ಅವರು. ಬ್ಯಾಕ್ ಎಂಡ್ ಅಲ್ಲೂ ಇದೇ ಕೆಲಸವನ್ನು ಮಾಡ್ತಾ ಇದ್ದಾರೆ. ವೈಯಾ ಮೀಡಿಯಾ ಕೂಡ ಇಂಥದ್ದೇ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾ ಇದ್ದಾರೆ. ಇದು ಕೂಡ ಗೆಲುವಿನ ತಂತ್ರಗಾರಿಕೆಯ ಭಾಗ ಅಂತಾನೆ ಹೇಳಲಾಗ್ತದೆ. ಆಮೇಲೆ ಬಿಜೆಪಿ ಹೈಕಮಾಂಡ್ ನ ಸೂಚನೆ ಕೂಡ ಇದೇ ಆಗಿತ್ತು. ಯಾವುದೇ ಕಾರಣಕ್ಕೂ ಸುಮಲತಾ ಅವರ ಸೆಂಟಿಮೆಂಟ್ ಇರ್ಬೋದು ಅಥವಾ ಸುಮಲತಾ ಜೊತೆಗಿನ ಮತದಾರರ ಸೆಂಟಿಮೆಂಟ್ ಅನ್ನ ಹರ್ಟ್ ಮಾಡದೇ ಇರೋ ಕೆಲಸವನ್ನ ನೀವು ನೋಡ್ಕೊಳ್ಬೇಕು ಅಂತ ಜೆಡಿಎಸ್ ಕಾರ್ಯಕರ್ತರು ನಾಯಕರಿಗೆ ಬಿಜೆಪಿ ಹೈಕಮಾಂಡ್ ತಾಕೀತು ಮಾಡಿರೋದ್ರಿಂದ ಅದನ್ನ ಸರಿಯಾಗಿ ನಡೆಸ್ಕೊಳ್ತಾ ಇದ್ದಾರೆ ಅಂತ ಅನ್ಸುತ್ತೆ. ವೇದಿಕೆ ಸಿಕ್ಕಾಗ, ಅವಕಾಶ ಸಿಕ್ಕಾಗಲೆಲ್ಲ ಎಚ್.ಡಿ. ಕುಮಾರಸ್ವಾಮಿ ಅವರು ಸುಮಲತಾ ಬಗೆಗಿನ ಸಾಫ್ಟ್ ಮಾತುಗಳನ್ನ ಮುಂದುವರಿಸ್ತಾ ಇದ್ದಾರೆ. ಜೊತೆಗೆ ಈ ರಾಜಕೀಯದಲ್ಲಿ ಪರಿಸ್ಥಿತಿ ಒಂದು ಮಾತ್ರ ಶಾಶ್ವತ, ಯಾರು ಕೂಡ ಶಾಶ್ವತ ಶತ್ರುಗಳು ಅಲ್ಲ, ಮಿತ್ರರು ಅಲ್ಲ ಅನ್ನೋದನ್ನ ಮತ್ತೊಮ್ಮೆ ಅವರು ಸಾಬೀತುಪಡಿಸ್ತಾ ಇದ್ದಾರೆ. ಹಾಗೆ ಗೆಲುವಿನ ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ನಮ್ಮ ಗುರಿ 28ಕ್ಕೆ 28 ಗೆಲ್ಲಬೇಕು ಅಂತಕ್ಕಂಥ ಎಲ್ಲ 4ನೇ ತಾರೀಕೆ ನಾಮಿನೇಷನ್ ಆಗ್ತಾ ಇದ್ದೆ. ಹಾಸನದಲ್ಲೂ ಸಹ ಎಲ್ಲ ರೀತಿಯಲ್ಲಿ ಸುಗಮವಾಗಿ ಬಿಜೆಪಿ ಮತ್ತು JDSನ ಕಾರ್ಯಕರ್ತರು ಈಗಾಗಲೇ ಕೆಲಸ ಪ್ರಾರಂಭ ಮಾಡಿದ್ದಾರೆ. ನನಗೇನು ಅವರೇನು ಶಾಶ್ವತ ಶತ್ರುನ, ರಾಜಕಾರಣದಲ್ಲಿ ಕೆಲವು ಅಭಿಪ್ರಾಯಗಳಲ್ಲಿ ಭಿನ್ನಾಭಿಪ್ರಾಯಗಳಿರುತ್ತೆ. ರಾಜಕೀಯದಲ್ಲಿ ಕೆಲವು ತೀರ್ಮಾನಗಳನ್ನು ಮಾಡಿದಾಗ ಇವತ್ತು ಸಹಜ, ಅದು ಭಿನ್ನಾಭಿಪ್ರಾಯಗಳಿಂದ ನಾವು ಬೇರೆ ಬೇರೆ ಇರ್ತೇವೆ. ಆದರೆ ಯಾರೂ ಶಾಶ್ವತವಾದ ಶತ್ರುಗಳಿಲ್ಲ. ಪುನಃ ನಾವು ಒಂದಾಗ್ತಕ್ಕಂಥದ್ರಲ್ಲಿ ಈ ರಾಜಕೀಯದ ಸಹಜವಾದಂಥ ಅದು ಪ್ರಕ್ರಿಯೆಗಳು. ಅದರಿಂದ ಯಾವುದೇ ರೀತಿ ದೊಡ್ಡ ಮಟ್ಟದ ಸಮಸ್ಯೆ ಇಲ್ಲ.